ನನ್ನ ಹೆಸರು ಮಹೇಶ್ವರ್ ತೆಂಬರ್ ಅಂತೇಳಿ. ನಾನು ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಬೆಳ್ಳೂಡಿಯ ಶ್ರೀ ಪಟೇಲ್ ಗೋರಬಸಪ್ಪ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನಿವತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ದೈಹಿಕ ಶಿಕ್ಷಣವನ್ನು ಮಾಡ್ತಾರೆ. ಮಕ್ಕಳೇ, ದೈಹಿಕ ಶಿಕ್ಷಣ ಅನ್ನೋದ್ರ ಬಗ್ಗೆ ಹೆಸರೇ ಸೂಚಿಸುವಂತೆ ದೈಹಿಕ ಶಿಕ್ಷಣ ಅಂದರೆ ನಮ್ಮ ಮೊದಲನೇದಾಗಿರ್ತಕ್ಕಂಥ ದೇಹಕ್ಕೆ ಕೊಡ್ತಕ್ಕಂಥ ಒಂದು ಶಿಕ್ಷಣ. ಇಲ್ಲಿ ದೇಹಕ್ಕೆ ಶಿಕ್ಷಣ ಕೊಟ್ಟಾಗ ಇಡೀ ನಮ್ಮ ದೇಹದ ಸಂಪೂರ್ಣವಾಗಿರ್ತಕ್ಕಂತಹ ದೇಹದಲ್ಲಿ ಬರ್ತಕ್ಕಂಥ ಮನಸ್ಸಾಗಿರ್ಬೋದು, ಬೌದ್ಧಿಕತೆಯ ಬೆಳವಣಿಗೆ ಆಗಿರ್ಬೋದು, ಇವುಗಳನ್ನೆಲ್ಲವನ್ನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ದೈಹಿಕ ಶಿಕ್ಷಣದಲ್ಲಿ ಮೊದಲನೇ ಕಾಣಬಹುದು. ಇಲ್ಲಿ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಇದು ಪ್ರಾಥಮಿಕ ಮಟ್ಟದಿಂದಲೇ ಸಹಿತ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಇಲ್ಲಿ ಮಕ್ಕಳು ಯಾವ ರೀತಿ ಫಿಸಿಕಲಿ ಫಿಟ್ ಆಗ್ತಾರೆ ಅನ್ನೋದನ್ನ ನಾವು ನೋಡೋಣ. ಮೊದಲೇ ಫಿಸಿಕಲಿ ಫಿಟ್ನೆಸ್ ಅಂದ್ರೆ ಆ ಮಗು ಬೆಳವಣಿಗೆ ಹಂತವನ್ನ ಹಂತವಾಗಿ ಮೊದಲು ಮಗು ಅಕ್ಷರಕ್ಕೆ ಹೋಗಲ್ಲ. ಆ ಅಕ್ಷರ ಜ್ಞಾನಕ್ಕಿಂತ ಹೆಚ್ಚಿದಾಗಿ ದೇಹಕ್ಕೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಅದು ಬಹಳಷ್ಟು ಆಸಕ್ತಿಯನ್ನು ಪಡ್ಕೊಳ್ತದೆ. ಈಗ ನಾವು ಸಾಮಾನ್ಯವಾಗಿ ಮಗು ಕುಣಿಯೋದು, ಆಡೋದು, ಓಡೋದು ಇದನ್ನ ನಾವು ಸಣ್ಣ ಮಕ್ಕಳಿಂದಲೇ ನೋಡ್ತೇವೆ. ಅಂದ್ರೆ ಆ ಮಗು ನೋಡ್ರಿ ಆ ತರ ಆಟ ಆಡಿ ಬೆಳವಣಿಗೆ ಆದಾಗೆ ಆ ಮಗು ಏನಾಗುತ್ತಪ್ಪ ಅಂದ್ರೆ ದೈಹಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯತೆ. ಅಂದ್ರೆ ನಾವು ಹೇಳಿಕೊಡದೇ ಇದ್ರೂ ಸಹಿತ ಆ ಮಗು ಅದನ್ನ ಖುಷಿಯಿಂದ ಕಲಿತಕ್ಕಂಥದ್ದನ್ನ ನಾವು ದೈಹಿಕ ಶಿಕ್ಷಣದಲ್ಲಿ ಮೊದಲನೇ ಹಂತವಾಗಿ ನಾವು ನೋಡಬಹುದು. ಇನ್ನು ಮುಖ್ಯವಾಗಿ ನಾವು ಹಾಗೆ ನೋಡ್ತಾ ಹೋದ್ರೆ ದೈಹಿಕ ಶಿಕ್ಷಣ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬಹುದು. ಅಂದ್ರೆ ನಾವು ಅದರ ಅಂಶಗಳನ್ನು ಒಂದೇ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ದೈಹಿಕ ದಾಢ್ಯತೆಯನ್ನ ಹೆಚ್ಚಳ ಮಾಡ್ತೀವಿ. ದೈಹಿಕ ದಾಢ್ಯತೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್. ನಾವು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ನಾವು ಬಾಡಿ ಕಾಂಪೊನೆಂಟ್ಸ್, ಫಿಸಿಕಲ್ ಫಿಟ್ನೆಸ್ ಕಾಂಪೊನೆಂಟ್ಸ್ ಅಂತ ಕೆಲವೊಂದು ಪಾಯಿಂಟ್ಸ್ ಇದಾವೆ. ಸ್ಟ್ರೆಂತ್, ಸ್ಪೀಡ್, ಎಂಡ್ಯೂರೆನ್ಸ್, ಫ್ಲೆಕ್ಸಿಬಿಲಿಟಿ, ಎಜಿಲಿಟಿ. ಈ ಅಂಶಗಳು ನಮ್ಮ ದೇಹದಲ್ಲಿ ಬೇಕು. ಅಂದ್ರೆ ಏನಪ್ಪಾ, ಈ ಸ್ಪೀಡ್ ವೇಗವನ್ನ ನಾವು ಹೆಚ್ಚಳ ಮಾಡಬೇಕು. ಸೊ ವೇಗವನ್ನ ಹೆಚ್ಚಳ ಯಾಕೆ ಮಾಡಬೇಕು ಅಂದ್ರೆ ಅದು ದೇಹದ ಆದ್ಯತೆಯನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅದು ಅವಶ್ಯವಾಗಿರ್ತಕ್ಕಂಥ ಒಂದು ಅಂಶ. ಸೊ ಅದು ವೇಗ. ನಾವು ವೇಗವನ್ನ ನಾವು ಸಾಮಾನ್ಯವಾಗಿ ಮಕ್ಕಳು ನಾವು ಅವ್ರನ್ನ ಆಟಕ್ಕೆ ಬಿಟ್ಬಿಟ್ಟಾಗ ಅದೇನಾಗ್ತದೆ ಅಂದ್ರೆ ಆಟೋಮೆಟಿಕ್ಲಿ ಅದು ಸ್ಪೀಡ್ ಅನ್ನು ನಾವು ಕಲಿಸ್ತೀವಿ. ಹಾಗೆ ನಮ್ಮ ಫಿಸಿಕಲ್ ಎಜುಕೇಶನ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಪ್ರತಿ ವರ್ಷನೂ ಸಹಿತ ಏನ್ ಮಾಡ್ತೇವೆ, ಜೂನ್ ತಿಂಗಳಲ್ಲಿ ಮತ್ತೆ ಜನವರಿ ತಿಂಗಳಲ್ಲಿ 2 ಸಾರಿ ನಾವು ಫಿಸಿಕಲ್ ಫಿಟ್ನೆಸ್ ಅನ್ನ ಮಾಡ್ತೀವಿ. ಮೊದಲನೇವಾಗಿ ಆ ಒಂದು ದೈಹಿಕ ದಾಢ್ಯತೆ ಇದು ಅಂದ್ರೆ ನಾವು ಇಲ್ಲಿ ಸೇತು ಬಂಧ ಅಂತ ನಾವು ಇಡೀ ವಿಷಯಗಳನ್ನು ಶಿಕ್ಷಕರು ಮಾಡ್ತಾರೆ. ಇದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ನಾವು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿನೇ ಆ ಮಗು ಸಾಮರ್ಥ್ಯ ಐತಿ ಇಲ್ಲದನ್ನ ಪರೀಕ್ಷೆ ಮಾಡಿ ಅದನ್ನ ನಾವು ಮುಂದಿನ ಹಂತಕ್ಕೆ ಅಂದ್ರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಆ ಮಗುನ್ನ ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಮೊದಲನೇದಾಗಿ ವೇಗವನ್ನ ನಾವು ಓಟವನ್ನ ಓಡಿಸೋದ್ರ ಮೂಲಕ ಅಂದ್ರೆ 50 ಮೀಟರ್ ಡ್ಯಾಶ್ ಅನ್ನು ಕೊಡ್ತೀವಿ. ಅದು ಮಗು ಓಡ್ತೈತಿ, ಅವಾಗ ಗೊತ್ತಾಗುತ್ತೆ ಅವನ ಒಂದು ಪಾಯಿಂಟ್ಸ್ ಎಷ್ಟಾಗಿದೆ ಅಂತ. ಆ ಆಧಾರದ ಮೇಲೆ ನಾವು ಅವನ ವೇಗವನ್ನ ಕಂಡುಹಿಡ್ತೀವಿ. ಹಾಗೆ ಮತ್ತೆ ಎಂಡ್ಯೂರೆನ್ಸ್ ಅಂದ್ರೆ ಆ ಮಗುವಿಗೆ ಸ್ಕೀಪಿಂಗ್ ಮಾಡಿಸೋದಾಗಿರ್ಬೋದು ಅಥವಾ ಸ್ಟ್ಯಾಂಡಿಂಗ್ ರೋಡ್ ಜಂಪ್ ಮಾಡೋದಾಗಿರ್ಬೋದು, ಹೀಗೆ ಶಟಲ್ ರನ್ ಆಗಿರ್ಬೋದು, ಇವುಗಳನ್ನ ಎಂಡ್ಯೂರೆನ್ಸ್ ಮೂಲಕ ನಾವು ಕಂಡುಹಿಡ್ತೀವಿ. ಇನ್ನು ಸ್ಟ್ರೆಂತ್ ಅನ್ನು ನಾವು ಶಾರ್ಟ್ ಪುಟ್ ಅನ್ನು ಒಯ್ಯೋದ್ರ ಮೂಲಕ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಟ್ರೆಂತ್ ಎಕ್ಸಾಮ್ ನ ಮಾಡ್ತೀವಿ. ಹೀಗೆ ಫ್ಲೆಕ್ಸಿಬಿಲಿಟಿ ಅಂತ ಮಾಡ್ತೀವಿ. ಅದು ಅಂದ್ರೆ ಕನ್ನಡದಲ್ಲಿ ಮೈ ಮಾಡಿದ್ದೆ ಅಂತೇಳಿ ಅದನ್ನ ಫ್ಲೆಕ್ಸೋಮೀಟರ್ ಮೂಲಕ ಅದನ್ನ ಕಂಡುಹಿಡಿತೀವಿ. ನೆಕ್ಸ್ಟ್ ಹೀಗೆ ಈ ದೈಹಿಕ ದಾಢ್ಯತೆಯನ್ನ ನಾವು ಮಕ್ಕಳು ಪ್ರತಿನಿತ್ಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಆಟೋಮೆಟಿಕ್ ಆಗಿ ಏನಾಗ್ತಂದ್ರೆ ದೈಹಿಕ ದಾಢ್ಯತೆ ಹೆಚ್ಚಳ ಆಗುತ್ತೆ. ಇನ್ನು 2ನೇ ಅಂಶಕ್ಕೆ ಹೋಗೋಣ. 2ನೇ ಅಂಶದಲ್ಲಿ ನಾವು ದೀರ್ಘಕಾಲಿಕ ಆರೋಗ್ಯವಾಗಿರ್ತಕ್ಕಂಥ ಲಾಭ. ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಂದ್ರೆ ನಾವು ಈಗಾಗಲೇ ನಾವು ಇಂದಿನ ಪರಿಸ್ಥಿತಿ ನೋಡಿದಾಗ, ಯಾಕಂದ್ರೆ ಈಗ ನಮಗೆ ಕೊರೋನಾ ಅಂತಕ್ಕಂಥ ಒಂದು ಮಹಾಮಾರಿ ನಮ್ಮ ಇಡೀ ಜಗತ್ತಿನಾದ್ಯಂತ ಹರಡಿದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನು ನಾವು ನೆನಪಿಟ್ಟಿದ್ರೆ ಪ್ರತಿನಿತ್ಯನೂ ಸಹಿತ ಎಲ್ಲ ಮಾಧ್ಯಮದಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಎಲ್ಲರೂ ಹೇಳ್ತಕ್ಕಂಥದ್ದು ಪ್ರತಿನಿತ್ಯ ವ್ಯಾಯಾಮಗಳನ್ನ ಮಾಡಿ. ಸೊ ಇದರ ಅರ್ಥ ಏನಂದ್ರೆ ದೇಹಕ್ಕೆ ನಾವು ದಂಡನೆ ಮಾಡಿದಾಗ ಆ ದೇಹದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಆಟೋಮೆಟಿಕ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರ್ತವು. ಆ ಬ್ಯಾಕ್ಟೀರಿಯಾಗಳು ಹೊಸ ಬ್ಯಾಕ್ಟೀರಿಯಾಗಳು ಹುಟ್ಟಬೇಕಪ್ಪ ಅಂದ್ರೆ ಹಳೆಯ ಬ್ಯಾಕ್ಟೀರಿಯಾಗಳು ಸಾಯ್ತಾವೆ. ಆ ಸಾಯೋದು ಯಾವ ರೀತಿ ಸಾಯ್ತಾ ಇರೋದು ಅಂದ್ರೆ
ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಬೆವರಿನ ಮೂಲಕ ಅಥವಾ ಬಹಿರ್ದೆಸೆಗಳ ಮೂಲಕ ಅದೇನಾಗ್ತದೆ, ಪ್ರತಿನಿತ್ಯ ಸಾಕಷ್ಟು ಸಾವಿರಾರು ಬ್ಯಾಕ್ಟೀರಿಯಾಗಳು ಸಾಯ್ತು, ಮತ್ತೆ ಹೊಸ ಬ್ಯಾಕ್ಟೀರಿಯಾಗಳು, ಮತ್ತೆ ನಮ್ಮಲ್ಲಿ ಹೊಸ ಚೈತನ್ಯಗಳನ್ನ ಮೂಡ್ತವೆ. ಇದು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಹೊಸ ಅನುಭವ. ಇದು ದೀರ್ಘಕಾಲಿಕವಾಗಿರ್ತಕ್ಕಂಥ ಒಂದು ಕೆಲವೊಂದು ಆರೋಗ್ಯವಾಗಿರ್ತಕ್ಕಂಥ ಸಮಸ್ಯೆಗಳು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಬರೀ ಪಾಠ ಮಾಡೋದು ಅಥವಾ ಮನೆಗೆ ಹೋಗೋದು ಮತ್ತೆ ಕುತ್ಕೊಳ್ಳೋದು, ಈ ತರ ಕೆಲವೊಂದು ಅವ್ರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ. ಸೊ ಆ ಮಗು ಏನ್ ಮಾಡ್ತದೆ ಅಂದ್ರೆ, ಅಥವಾ ಆ ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಸಾಮಾನ್ಯವಾಗಿ ಅವನು ದೀರ್ಘಕಾಲಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾರೆ. ಮೊದಲನೇದು ಏನಪ್ಪಾ ಅಂದ್ರೆ, ಅವನಿಗೆ ಹೃದಯ ಕಾಯಿಲೆಗಳು ಬರ್ಬೋದು, ಆಮೇಲೆ ಸಕ್ಕರೆ ಕಾಯಿಲೆ, ಮತ್ತೆ BP, ಇಂತಹ ಹಲವಾರು ಸಮಸ್ಯೆಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಕಾಣಬಹುದು. ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಯಾರು ಭಾಗವಹಿಸಲ್ವೋ ಅವರಲ್ಲಿ ಇಂತಹ ಸಮಸ್ಯೆಗಳು ಸಹಜವಾಗಿ, ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು. ಇವ್ ನೋಡಿ, ಒಂದು ಹಾಸ್ಪಿಟಲ್ಗೆ ಹೋದ ತಕ್ಷಣ ಸಕ್ಕರೆ ಕಾಯಿಲೆ ಅವರು ಡಾಕ್ಟರ್ ಹೇಳೋದು ಫಸ್ಟ್ ಸಜೆಷನ್ ದಿನಾಲು ವಾಕಿಂಗ್ ಮಾಡಿ ಅಥವಾ ಸರಳ ವ್ಯಾಯಾಮಗಳನ್ನ ಮಾಡಿ. ಇವೆಲ್ಲ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ಆರೋಗ್ಯಕರವಾಗಿರ್ತಕ್ಕಂಥ ನಮ್ಮ ದೇಹ ಬೆಳಿಬೇಕಪ್ಪ ಅಂದ್ರೆ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ, ಈ ಪ್ರತಿನಿತ್ಯನೂ ಸಹಿತ ವ್ಯಾಯಾಮಗಳನ್ನ ಮಾಡಬೇಕು. ಇದು ನಾವು ಆ ಮಗು ಪ್ರತಿನಿತ್ಯನೂ ದೈಹಿಕ ಚಟುವಟಿಕೆ ಮಾಡ್ತಾ ಹೋಗೋದ್ರ ಜೊತೆಗೆ ಅವನ ವಿದ್ಯಾರ್ಥಿ ಜೀವನ ಹಂತದಲ್ಲಿ ನೆಕ್ಸ್ಟ್ ಮುಂದೆ ಹೋದಾಗೆ ಅಲ್ಲಿಗೆ ಸ್ಟಾಪ್ ಮಾಡಲ್ಲ, ಮತ್ತೆ ಡೈಲಿ ಫಿಸಿಕಲ್ ಆಕ್ಟಿವಿಟೀಸ್ ನಾವು ಮಾಡ್ತಾನೆ ಇದ್ದಂದ್ರೆ ಅವನ ಮುಂದಿನ ಜೀವನದಲ್ಲಿ ಬಹಳಷ್ಟು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ದೈಹಿಕ ಶಿಕ್ಷಣದ ಮಹತ್ವನ ನಾವು ಯಾಕಪ್ಪ ಹೇಳ್ತಾ ಅಂದ್ರೆ, ದೀರ್ಘಕಾಲಿಕವಾಗಿರ್ತಕ್ಕಂಥ ಆರೋಗ್ಯ ಚಟುವಟಿಕೆಗಳನ್ನ ದೀರ್ಘವಾಗಿರ್ತಕ್ಕಂಥ ಕೆಲವೊಂದು ಕಾಯಿಲೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯತೆ ಐತಿ. ಇನ್ನ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಪಾಯಿಂಟ್, ಮಾನಸಿಕವಾಗಿರ್ತಕ್ಕಂಥ ಅಭಿವೃದ್ಧಿ. ಸೊ ಮಾನಸಿಕ ಅಭಿವೃದ್ಧಿ, ಸೊ ಇಲ್ಲಿ ದೈಹಿಕವಾಗಿ ಈಗ ಚಟುವಟಿಕೆಗಳನ್ನ ನಾವು ಪ್ರತಿನಿತ್ಯ ಮಾಡೋದ್ರಿಂದ ಆಟೋಮೆಟಿಕ್ಲಿ ನಾವು ಮನಸ್ಸನ್ನ ಮಾನಸಿಕವಾಗಿ ಏನ್ ಮಾಡ್ಕೋಬೇಕು ಅಂದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ. ಹೇಗೆ ನಾವು ಮಾನಸಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಾವು ಸಾಧ್ಯತೆ ಅಂದ್ರೆ, ಕ್ರೀಡಾ ಚಟುವಟಿಕೆಗಳು ನಮಗೆ ಬರೀ ದೇಹಕ್ಕೆ ಮಾತ್ರ ಎಕ್ಸೈಸ್ ಕೊಡೋದು. ಯಾಕಂದ್ರೆ ನಾವು ಆಟ ಆಡ್ತಾ ಇರ್ತೀವಿ, ಸೋಲುಗಳು ಬರ್ತವು, ಗೆಲುವು ಬರ್ತೈತಿ. ಸೊ ಇಂತಹ ಸ್ಥಿತಿಗಳಲ್ಲಿ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿ ಏನಾಗತ್ತೆ, ಆಟೋಮೆಟಿಕ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಏನಪ್ಪ, ಸೋತಾಗ ಮನುಷ್ಯನಿಗೆ ಹತಾಶನ ಆಗ್ತಕ್ಕಂಥದ್ದು, ಗೆದ್ದಾಗ ಬಹಳಷ್ಟು ಇರ್ತಕ್ಕಂಥದ್ದು, ಇದು ಯಾವುದೂ ಸಹಿತ ಮನುಷ್ಯನಿಗೆ ಸಹಜವಾಗಿ ಬಂದರೂ ಸಹಿತ ಇಲ್ಲಿ ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಬಡತನ ಆಗಿರ್ಬೋದು, ಸಿರಿತನ ಆಗಿರ್ಬೋದು, ಇಂತಹ ಸಂದರ್ಭಗಳು ಒದಗಿದಾಗ ಆ ಮಗು ಏನಾಗುತ್ತೆ ಅಂದ್ರೆ ಸೋಲು ಮತ್ತು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡ್ತತಿ. ಅಂದ್ರೆ ಅವನ ಜೀವನದಲ್ಲಿ ಏನೇ ಒಂದು ತೊಂದರೆಗಳು ಬಂದರೂ ಸಹಿತ ಅವನು ಮಾನಸಿಕವಾಗಿ ಸದೃಢ ಆಗ್ಬಿಡ್ತಾವ. ಯಾಕಂದ್ರೆ ಇಲ್ಲಿ ಆಗ್ಲೇ ಅವನು ಸೋಲು ಗೆಲುವುಗಳಲ್ಲಿ ಜೀವನದ ಸುಖ ದುಃಖಗಳನ್ನ ಕಂಡುಬಿಟ್ಟಿರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಅವನು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಮುಖ್ಯವಾಗಿ ಭೌತಿಕ ಬೆಳವಣಿಗೆ. ಇಲ್ಲಿ ನಾವು ಭೌತಿಕ ಬೆಳವಣಿಗೆಯನ್ನ ನಾವು ಮುಖ್ಯವಾಗಿ ದೈಹಿಕ ಸಾಮರ್ಥ್ಯ, ದೈಹಿಕ ಒಂದು ಶಿಕ್ಷಣದಲ್ಲಿ ಭೌತಿಕ ಬೆಳವಣಿಗೆ ಬಗ್ಗೆ ನಾವು ಸಾಮಾನ್ಯವಾಗಿ ನೋಡಿದಾಗ ಕೆಲವೊಂದು ಕ್ರೀಡೆಗಳಿವೆ. ಮುಖ್ಯವಾಗಿ ಚೆಸ್ ಅಂತಕ್ಕಂಥ ಕ್ರೀಡೆ. ಸೊ ಚೆಸ್ ಕ್ರೀಡೆಯಲ್ಲಿ ಒಬ್ಬ ಯಾವುದೇ ಒಬ್ಬ ಅದನ್ನ ನಾವು ಹೇಳ್ತೇವೆ ಬಹಳಷ್ಟು ಅದನ್ನ ಜಾಣರ ಕ್ರೀಡೆ ಅಂತಾನೂ ಸಹಿತ ಕರೀತಾರೆ. ಅಂದ್ರೆ ಆ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ ಆಟೋಮೆಟಿಕ್ಲಿ ಅವ್ನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಇಡೀ ತನ್ನ ಒಂದು ಸೈನಿಕರಾಗಿರ್ಬೋದು, ರಾಜ, ಮಂತ್ರಿ, ಕುದುರೆ, ಆನೆ, ಇವುಗಳನ್ನ ಏನೇನು ಯಾವ ರೀತಿ ಮೂವ್ ಮಾಡಬೇಕು, ಎದುರಾಳಿ ಹೇಗೆ ಬರ್ತಾ ಇದ್ದಾನೆ, ನಾವು ಎಷ್ಟರ ಮಟ್ಟಿಗೆ ತೀಕ್ಷ್ಣವಾಗಿ ಒಳಗೆ ಹೋಗ್ಬೇಕು, ನಾವು ರಾಜನನ್ನ ಯಾವ ರೀತಿ ನಾವು ಬಂಧಿಸಬೇಕು ಅನ್ನೋದನ್ನ ನಾವು ಆ ಆಟದಲ್ಲಿ ಕಲಿತಾ ಇದ್ದೀವಿ. ಸೊ ಅಂತ ತೀಕ್ಷ್ಣತೆ ಬುದ್ಧಿ ಅವನಲ್ಲಿ ಬೆಳೀತಾ ಹೋಗುತ್ತೆ. ಅಂದ್ರೆ ಇದು ಒಂದು ಕ್ರೀಡೆಯಲ್ಲಿ ಒಂದು ಆಟ ಆಡದಾಗ ಬೆಳೆಸ್ತಕ್ಕಂಥ ಗುಣನ ನಾವು ಇಲ್ಲಿ ನೋಡ್ಬೋದು. ಇದು ಭೌತಿಕವಾಗಿ ಆ ಮಗು ನಮಗೆ ಗೊತ್ತಿಲ್ಲದೇ ಅದು ನಾವೇನಾಗ್ತದೆ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದನ್ನ ನಾವು ಚೆಸ್ ಅಂತಕ್ಕಂಥ ಕ್ರೀಡೆಗಳಲ್ಲಿ ನೋಡ್ಬೋದು. ಜೊತೆಗೆ ಸ್ನೂಕರ್ ಅಂತ ಇದೆ, ಬಿಲಿಯರ್ಡ್ಸ್ ಅಂತ ಇದೆ, ಅವು ಸಹಿತ ಅಷ್ಟೇ ಒಂದು ನಿರ್ದಿಷ್ಟ ಗುರಿಯನ್ನ ಯಾವ ರೀತಿ ಮುಟ್ಟಬೇಕು, ಅದು ನಾವು ಯಾವ ರೀತಿ ಫೋರ್ಸ್ ಆಗಿದಾಗ ಯಾವ ಒಂದು ನಿರ್ದಿಷ್ಟ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಇಂಥ ಕೆಲವೊಂದು ತೀಕ್ಷ್ಣತೆ ಗುಣಗಳು ದೈಹಿಕ ಶಿಕ್ಷಣದಲ್ಲಿ ನಾವು ಕ್ರೀಡೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಪಡೆಯುತ್ತೆ. ಇದು ನಾವು ಮುಖ್ಯವಾಗಿ ಒಂದು ಅಂಶವನ್ನು ನಾವು ತಿಳ್ಕೊಳ್ತೀವಿ. ಇನ್ನ ಇನ್ನೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದ್ರೆ ಸಮಾಜದಲ್ಲಿ ಹೊಂದಿಕೊಳ್ಳತಕ್ಕಂಥ ಗುಣ. ಸೊ ಸಮಾಜದಲ್ಲಿ ಹೊಂದಿಕೊಳ್ಳೋ ಗುಣ ಅಂದ್ರೆ ಯಾವುದು, ನಾವು ಹಾಗೆ ಸಾಮಾನ್ಯವಾಗಿ ವಿಚಾರ ಮಾಡಿ. ಇದು ಕ್ರೀಡೆಗೂ ಮತ್ತು ಸಮಾಜ ಇದು ಏನು ಅಂದ್ರೆ ಅದಕ್ಕೆ ಯಾವ ರೀತಿ ಸಂಬಂಧ. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಸಮಾಜದಲ್ಲಿ ಹೊಂದಾಣಿಕೆಗೂ ಕ್ರೀಡೆಗೆ ಭಾಗವಹಿಸೋದಕ್ಕೆ ಯಾವ ರೀತಿ ನಾವು ಸಂಬಂಧವನ್ನು ಕಲ್ಪಿಸಬಹುದು,
ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಫಿಸಿಕಲ್ ಎಜುಕೇಶನ್ ಅಂತಕ್ಕಂಥದ್ದು ಸೋಷಿಯಲ್ ಡೆವಲಪ್ಮೆಂಟ್ ಇದೆ, ಫಿಸಿಕಲ್ ಡೆವಲಪ್ಮೆಂಟ್ ಇದೆ, ಮೆಂಟಲ್ ಡೆವಲಪ್ಮೆಂಟ್ ಇದೆ, ಎಮೋಷನಲ್ ಡೆವಲಪ್ಮೆಂಟ್ ಇದೆ. ಸೊ ಈ 4 ಡೆವಲಪ್ಮೆಂಟ್ ಅಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಅಂದ್ರೆ ಯಾವ ರೀತಿ? ಈಗ ಸಾಮಾನ್ಯವಾಗಿ ನಾವು ಕ್ರೀಡಾಕೂಟಗಳಂದ್ರೆ ಎಲ್ಲೋ 4 ಗೋಡೆಗಳ ಮಧ್ಯೆ ಆಡ್ತಕ್ಕಂಥದ್ದಲ್ಲ. ಅಂದ್ರೆ ಒಳಾಂಗಣ ಕ್ರೀಡೆಯ ಜೊತೆಗೆ ಒಂದು ಹೊರಾಂಗಣ ಕ್ರೀಡೆಗಳು ಅಂತ ಇದೆ. ಸೊ ಹೊರಾಂಗಣ ಕ್ರೀಡೆಗಳಲ್ಲಿ ಏನೇನಿದೆ ಹೇಳ್ರಿ, ಸಾಕಷ್ಟು ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್, ಖೋ-ಖೋ, ಕಬಡ್ಡಿ, ಇಂಥ ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ಕ್ರೀಡಾಕೂಟಗಳನ್ನ ನಾವು ಭಾಗವಹಿಸುವಾಗ ಸೋಷಿಯಲ್ ಎಮೋಷನಲ್ ಏನಾಗಿರುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ, ನಾವು ಸಾಮಾನ್ಯವಾಗಿ ಕ್ರಿಕೆಟ್ನ ತಗೋಣ. ಈಗ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ ಆಡುವಾಗ ಎಷ್ಟು ಜನರಿಂದ ಮಧ್ಯೆ ಅವರು ಆಟ ಆಡ್ತಾರೆ. ಯಾಕಂದ್ರೆ ಕೋಟ್ಯಾಂತರ ಜನ ಒಂದು ಕ್ರೀಡಾಕೂಟಗಳನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಅಲ್ಲಿ ತನಗೆ ಒಂದು ಭಯ ಇರುತ್ತೆ, ನಾವು ಔಟ್ ಆದ್ರೆ ಜನ ಸಮಾಜ ನನ್ನನ್ನ ಏನ್ ಮಾಡ್ಬೋದು ನೋಡಿರ್ಬೇಕು. ಅವನೇನಾದ್ರು 0 ಔಟ್ ಆದ್ರೆ ಮರುದಿನನೇ ಪತ್ರಿಕೆಗಳಲ್ಲಾಗಿರ್ಬೋದು ಅಥವಾ ನೀವೇ ಸಾಮಾನ್ಯವಾಗಿ ಏನಂತ ಹೇಳ್ತೀರಿ, ಮೋದಿ ಬಗ್ಗೆ ಧೋನಿ ಬಗ್ಗೆ ನಾವೇನ್ ಮಾಡ್ತೀವಿ, ಬೈತಾ ಹೋಗ್ತೀವಿ. ಸೊ ಇದು ನಾವನ್ನ ಅದನ್ನ ಗಮನ ಹರಿಸ್ಬೇಕು. ಅಂದ್ರೆ ಅವನನ್ನ ಅಲ್ಲಿ ಸೊಸೈಟಿ ಏನ್ ಮಾಡುತ್ತೆ ಅಂದ್ರೆ, ಸೋತಾಗ ಯಾವ ರೀತಿ ನೋಡುತ್ತೆ, ಗೆದ್ದಾಗ ಯಾವ ರೀತಿ ನೋಡುತ್ತೆ, ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ನೋಡಿ ಕಲಿಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೆಂಗಿರ್ಬೇಕು ಅಂದ್ರೆ, ಜನ ನಮ್ಮನ್ನು ಒಂದೊಂದ್ಸರಿ ಪೆವಿಲಿಯನ್ ಹೋಗುವಾಗ ಎಷ್ಟೋ ಜನ ಬೈಯೋರಿದ್ದಾರೆ. ಸೊ ಅಂಥದನ್ನ ನಾವು ಕಾಯ್ಕೋಬೇಕು ಸೋತಾಗ. ಸೊ ಗೆದ್ದಾಗ ನಮ್ಮನ್ನ ಹೊಗಳ್ತಾರೆ, ಹಾರಾಡ್ತಾರೆ, ಅದು ಬೇರೆ ವಿಚಾರ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು, ಸೋತಾಗ ಹೆಂಗಿರ್ಬೇಕು, ಗೆದ್ದಾಗ ಹೆಂಗಿರ್ಬೇಕು, ಅವರ ಒಂದು ವರ್ತನೆಗಳಿಗೆ ನಾವು ಹೆಂಗೆ ಒಪ್ಪಿಕೊಳ್ಬೇಕು, ಇದು ಒಂದು ಜೊತೆಗಾದ್ರೆ. ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಕ್ರೀಡಾಕೂಟದಲ್ಲಿ ನಾವೊಬ್ಬೇ ಕ್ರೀಡಾಕೂಟ ಆಗಿರಲ್ಲ, ಗುಂಪು ಕ್ರೀಡೆಗಳಲ್ಲಿ ನಾವು ಗುಂಪಲ್ಲಿ ಇರ್ತೇವೆ. ಸೊ ಅಲ್ಲಿ ಬರೀ ನಾನು ಒಬ್ಬನೇ ಆಟ ಆಡಬಹುದಂದ್ರೆ ಆ ಆಟದಲ್ಲಿ ಸೋಲ್ ಕಟ್ಟಿಟ್ಟಬಹುದು. ಅಂದ್ರೆ ಇಂಡಿವಿಜುವಲ್ ಆಟ ಯಾವತ್ತೂ ಆಡಬಾರ್ದು. ಕ್ರೀಡಾಕೂಟಗಳಲ್ಲಿ ಗುಂಪು ಆಟಗಳಲ್ಲಿ ನಾವು ನೋಡ್ಬೇಕಂದ್ರೆ ಟೀಮ್ ವರ್ಕ್ ಬೇಕು. ಸೊ ಟೀಮ್ ವರ್ಕ್ ಇದ್ದಾಗ ಮಾತ್ರ ಆ ಆಟ ಅಥವಾ ಆ ತಂಡ ಗೆಲ್ಲಲಿಕ್ಕೆ ಸಾಧ್ಯ. ಸೊ ಈ ಅಂಶ ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕಂದ್ರೆ ಈಗ ಅವ್ನು ಯಾರೋ ಒಬ್ನು ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡ್ತಾ ಇದ್ದಾನಂದ್ರೆ ಅವನು ಇಂಡಿವಿಜುವಲ್ 99 ಆಗಿದೆ, 100 ಮಾಡ್ಕೊಳಕ್ 10 ಬಾಲ್ ವೇಸ್ಟ್ ಮಾಡಿದ ಅಂದ್ರೆ ಅದು ಸೆಲ್ಫಿಶ್ ಗೇಮ್ ಆಗುತ್ತೆ. ಸೊ ಅದೇ ಅವನು ಟೀಮ್ ವರ್ಕ್ ಆಗಿ ಆಡಿದ್ರೆ, ಈಗ ನನಗೆ ಬೇಕಾಗಿರ್ತಕ್ಕಂಥ ಗೆಲುವಿಗೆ ಮುಖ್ಯ ಅಂತಕ್ಕಂಥ ಆಟ ಆಡಿದ್ರೆ ಅವ್ನು ನಿಜವಾಗ್ಲೂ ಒಬ್ಬ ಒಳ್ಳೆ ಕ್ರೀಡಾಪಟು ಆಗಲಿಕ್ಕೆ ಸಾಧ್ಯ. ಜೊತೆಗೆ ಇನ್ನೊಬ್ಬರ ಒಂದು, ಈಗ ನಾವು ಆಟ ಆಡ್ತಾ ಇರ್ತೀವಿ, ಕಬಡ್ಡಿ ಆಡ್ತಾ ಇರ್ತೀವಿ. ಸೊ ಅವನು ಕ್ಯಾಚ್ ಮಾಡ್ಲಿಕ್ಕೆ ಇನ್ನೊಬ್ಬನ ಅವನಿಗೆ ಸಹಕಾರ ಕೊಡ್ಲೇಬೇಕು ನಾವು. ಅಂದ್ರೆ ಕಾರ್ನರ್ ಪ್ಲೇಯರ್ ಆಗಿರ್ಬೋದು, ಇನ್ ಪ್ಲೇಯರ್ ಆಗಿರ್ಬೋದು. ಸೊ ಕಾರ್ನರ್ಗೆ ಇನ್ ಪ್ಲೇಯರ್ ಸಪೋರ್ಟಿವ್ ಆಗಿರ್ಲೇಬೇಕು ಕಬಡ್ಡಿ. ಸೊ ಖೋಖೋದಲ್ಲಿ ಅಷ್ಟೇ ಜಡ್ಜ್ಮೆಂಟ್ ಪೋಲ್ ಅಂತ ಬರುತ್ತೆ, ಪೋಲ್ ಹತ್ರ. ಸೊ ಅಲ್ಲಿ ಆ ಒಂದು ಕ್ಷಣವನ್ನ, ತೀಕ್ಷ್ಣತೆಯನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಜಡ್ಜ್ಮೆಂಟ್ ಪೋದಲ್ಲಿ ಸ್ವಲ್ಪ ಮೂವ್ ಮಾಡಿದ್ರು ಸಹಿತ ಏನ್ ಮಾಡ್ತಾರೆ, ಪೌಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು ನಾವು ಬಹಳ ಮುಖ್ಯ. ಅಂದ್ರೆ ಇವೆಲ್ಲ ಹೊಂದಿಕೆ ಏನು ಕಲಿಸ್ತಕ್ಕಪ್ಪ ಅಂದ್ರೆ, ಸಮಾಜದಲ್ಲಿ ಎಂತಿಂತ ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಆ ವ್ಯಕ್ತಿಗಳ ಗುಣಗಳನ್ನ ನೋಡ್ತೀವಿ, ಅವ್ರು ಯಾವ ರೀತಿ ಇರ್ತಾರ ಅಂತದನ್ನ ನೋಡ್ತೀವಿ. ಅವ್ರನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ತರ ಯಾವೊಬ್ಬ ಕೆಟ್ಟ ವ್ಯಕ್ತಿಗಳು ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಎಲ್ಲರನ್ನೂ ಸಮಾನ ದೃಷ್ಟಿಯಾಗಿ ನೋಡ್ಬೇಕು. ಅಂದ್ರೆ ಕೆಟ್ಟವನು ಅದನ್ನ ಅಂದ್ರೆ ಅವನಿಂದ ನಾವು ಏನ್ ಮಾಡ್ಬೋದು ಅಂದ್ರೆ, ಅವನ ಕ್ರೀಡಾಕೂಟದಲ್ಲಿ ಅವನ್ನೆಲ್ಲ ನಮಗೆ ಕಲಿಸ್ಬಿಟ್ಟಿರ್ತಾರೆ. ಯಾಕಂದ್ರೆ ನಾವು ಅವ್ರ ಜೊತೆಗೆ ದಿನ ಪ್ರತಿನಿತ್ಯ ಆಟ ಆಡ್ತಾ ಇದ್ದೀವಿ. ಅವ್ರು ನಮ್ಮನ್ನ ಏನ್ ನೋಡ್ತಿರ್ತಾರೆ, ಇವ್ನು ಹಿಂಗ ಆಟ ಆಡ್ತಾ ನೋಡ್ತಿರ್ತಾರೆ, ಅವ್ನು ಗೆದ್ದಾಗ ಹಿಂಗ್ ವರ್ತನೆ ಮಾಡ್ತಾರಂತ ಗೊತ್ತಿರ್ತದೆ, ಸೋದಾಗ ಹಿಂಗ್ ಮಾಡ್ತಾರಂತ ಗೊತ್ತಿರ್ತದೆ. ಇದನ್ನ ಅವನ್ ಏನ್ ಮಾಡ್ತಾರಂದ್ರೆ ಮುಖ್ಯವಾಗಿ ಗಮನಿಸ್ತಿರ್ತಾರೆ. ಸೊ ಇದು ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ, ನಮಗೆ ಹೊಂದಿಕೊಳ್ತಕ್ಕಂಥ ಗುಣವನ್ನ ಆಟೋಮೆಟಿಕ್ಲಿ ಬೆಳೆಸುತ್ತೆ. ಸೊ ಇನ್ನ ಆರೋಗ್ಯವಾಗಿರ್ತಕ್ಕಂತಹ ಜೀವನ, ಜೊತೆಗೆ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಮತ್ತು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನವನ್ನು ನಾವು ಕಲಿತೀವಿ. ಸೊ ಅಂದ್ರೆ ಕ್ರೀಡಾಕೂಟದಲ್ಲಿ ಮುಖ್ಯವಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ನಾವು ಆಟೋಮೆಟಿಕ್ಲಿ ಏನಾಗುತ್ತೆ ಅಂದ್ರೆ ಹೆಲ್ತ್ ಬಹಳ ಚೆನ್ನಾಗಿದೆ. ಯಾಕಂದ್ರೆ ನೀವು ಸಾಮಾನ್ಯವಾಗಿ ನೋಡ್ರಿ, ದೊಡ್ಡ ದೊಡ್ಡ ಮಹಾನ್ ಯೋಗ ಪಟುಗಳನ್ನ ನೋಡ್ಬೋದು, ಜೊತೆಗೆ ಮಹಾನ್ ವ್ಯಕ್ತಿಗಳು, ಕೆಲವೊಂದು ನಮ್ಮ ಋಷಿಮುನಿಗಳನ್ನ ನೋಡ್ಬೋದು, ಸ್ವಾಮೀಜಿಗಳನ್ನ ನೋಡ್ಬೋದು. ಅವರೆಲ್ಲ ಹೆಂಗಿರ್ತಾರಪ್ಪ ಅಂದ್ರೆ, ಪ್ರತಿನಿತ್ಯನೂ ಸಹಿತ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶುಚಿ, ಪೋಷಕಾಂಶ ಇರ್ತಕ್ಕಂಥ ಆಹಾರಗಳನ್ನ ನೋಡ್ತಿರ್ತಾರ, ತಿಂತಿರ್ತಾರ. ಜೊತೆಗೆ ಒಳ್ಳೊಳ್ಳೆ ದೈಹಿಕವಾಗಿರ್ತಕ್ಕಂಥ ವ್ಯಾಯಾಮಗಳನ್ನ ಮಾಡ್ತಿರ್ತಾರೆ. ಅವರಲ್ಲಿ ಆಟೋಮೆಟಿಕ್ಲಿ ಆ ದೈಹಿಕ ದಾಢ್ಯತೆ ಇತ್ತಪ್ಪ ಅಂದ್ರೆ ಅವನಲ್ಲಿ ಮಾನಸಿಕವಾಗಿ ಅವ್ರಿಗೆ ಯಾವುದೇ ರೀತಿ ಇರ್ತಕ್ಕಂಥ ಸಂಕುಚಿತಕ್ಕೆ ಒಳಗೋಗಲ್ಲ. ಯಾಕಂದ್ರೆ ಈಗ ಒಂದು ಸಣ್ಣ ಒಬ್ರು ಯಾರಿಗೋ ತಲೆನೋವು ಇರ್ತಪ್ಪ, ಸೊ ಆ ಮಗು ಏನ್ ಮಾಡ್ತದೆ ಅಂದ್ರೆ, ನಾವು ಏನ್ ಪಾಠ ಹೊರಟು ಸಹಿತ ಕೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಅವನಲ್ಲಿ ಅನಾರೋಗ್ಯದ ಸಮಸ್ಯೆ ಇದೆ. ಆ ಅನಾರೋಗ್ಯ ಸಮಸ್ಯೆಯಿಂದ ಅವ್ನು ಏನ್ ಮಾಡ್ತಾನೆ ಅಂದ್ರೆ, ಆ ಆಟದಲ್ಲಿ ಆಗಿರ್ಬೋದು, ಓದೋದಲ್ಲಿ ಆಗಿರ್ಬೋದು,
ನಿರಾಸಕ್ತನಾಗ್ತಾನೆ. ಸೊ ಅದಕ್ಕೆ ನಮಗೆ ಮೊದಲನೇ ಏನ್ ಬೇಕಪ್ಪ ಅಂದ್ರೆ ಆರೋಗ್ಯ ಬೇಕು. ಸೊ ಆರೋಗ್ಯ ಎಲ್ಲಿಂದ ಸಿಗ್ತೈತಿ? ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಸಿಗ್ತೈತಿ. ಸೊ ಈ ಅಂಶ ನಾವು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಅಂದ್ರೆ ಅವನಲ್ಲಿ ಕ್ರಿಯಾಶೀಲತೆ ಬೆಳಿತೈತಿ. ಈಗ ನಾವು ಈ ದೈಹಿಕವಾಗಿ ನಾವು ಆಟಗಳಲ್ಲಿ ಭಾಗವಹಿಸೋದ್ರಿಂದ ಯಾವ ರೀತಿ ಕ್ರಿಯಾಶೀಲ ಗುಣಗಳು ಬೆಳಿತವೆ? ಸೊ ಕ್ರಿಯಾಶೀಲ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆಕ್ಟಿವ್ ಆಗಿರ್ತಕ್ಕಂಥದ್ದು, ಅಂದ್ರೆ ಒಂದು ಹೊಸ ಕ್ರಿಯೇಟಿವಿಟಿಯನ್ನ ಮಾಡ್ತಕ್ಕಂಥದ್ದು. ಸೊ ಏನ್ ಕ್ರಿಯೇಟಿವಿಟಿ? ಸೊ ಈಗ ನಾವು ಆಟ ಆಡ್ತಿರ್ತೇವೆ, ವಾಲಿಬಾಲ್ ಅನ್ನ ಆಟ ಆಡ್ತೇವೆ, ಸ್ಮ್ಯಾಶ್ ಮಾಡ್ತೇವೆ. ಸುಮ್ಮನೆ ವಾಲಿಬಾಲ್ ಅನ್ನ ಮ್ಯಾನ್ ಟು ಮ್ಯಾನ್ ಹೊಡೆಯೋದಲ್ಲ. ಸೊ ಪಾಯಿಂಟ್ಸ್ ಎಲ್ಲಿ ಬರ್ತೈತಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ತೀವಿ. ಯಾರೋ ಒಬ್ಬ ವೀಕ್ ಪ್ಲೇಯರ್ಗೆ ನಾವೇನ್ ಮಾಡ್ತೀವಿ, ಆ ಪ್ರತಿ ಸಲ ಬಾಲ್ ಅವ್ನಿಗೆ ಹಾಕ್ತದೆ. ಯಾಕಂದ್ರೆ ಅವ್ನು ವೀಕ್ ಪ್ಲೇಯರ್, ಅಲ್ಲಿ ಹಾಕಿದ್ರೆ ನಮ್ಗೆ ಪಾಯಿಂಟ್ ಬರುತ್ತೆ. ಸೊ ಈ ಒಂದು ಕ್ರಿಯೇಟಿವಿಟಿ ಗುಣ ನಮಗೆ ದೈಹಿಕ ಒಂದು ಚಟುವಟಿಕೆಗಳಲ್ಲಿ ಸಿಕ್ಕಾಗ ಆಟೋಮೆಟಿಕ್ಲಿ ಅದೇ ದೈಹಿಕ ಚಟುವಟಿಕೆ ಆ ಒಂದು ಗುಣಗಳು, ಕ್ರಿಯಾಶೀಲ ಗುಣಗಳು ಏನಪ್ಪ ಅಂದ್ರೆ ನಮ್ಮ ಮುಂದಿನ ಅಥವಾ ನಮ್ಮ ನಿತ್ಯದ ಜೀವನದಲ್ಲೂ ಸಹಿತ ಬೆಳೆಸ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಪೋಲ್ ಡೈವ್ ಹೊಡಿತೀವಿ, ಆಮೇಲೆ ಡೈವ್ ಮಾಡ್ತೀವಿ. ಸೊ ಇವೆಲ್ಲ ಗುಣಗಳು ಏನಪ್ಪಾ ಅಂದ್ರೆ ನಮಗೆ ಸಿಗ್ಬೇಕು ಅಂದಾಗ ಯಾವ ರೀತಿ ಡೈವ್ ಹೊಡಿಬೇಕು. ಸುಮ್ನೆ ಅವನು ಪ್ಲೇಯರ್ ಎಲ್ಲೋ ಇರ್ತಾನೆ, ಎಲ್ಲೋ ಡೈವ್ ಹೊಡಿಯಲ್ಲ. ಸೊ ಅದು ಅವನ್ನೆಲ್ಲ ಆಕ್ಟಿವಿಟೀಸ್ ಗಳನ್ನ, ಸ್ಕಿಲ್ ಗಳನ್ನ ನಾವು ಕಲಿಸ್ತಾ ಹೋದಾಗ ಆ ಮಗು ಏನಾಗುತ್ತೆ ಅಂದ್ರೆ, ಅಥವಾ ಆ ವ್ಯಕ್ತಿ ಏನಾಗ್ತಾನಂದ್ರೆ ಸಾಮಾನ್ಯವಾಗಿ ಅವನು ಏನ್ ಮಾಡ್ತಾನೆ, ತನ್ನ ನಿತ್ಯ ಜೀವನದಲ್ಲೂ ಸಹಿತ ಕ್ರಿಯಾಶೀಲವಾಗಿರ್ತಕ್ಕಂಥ ಗುಣಗಳನ್ನ ಕಲಿತಾ ಹೋಗ್ತಾನೆ. ಇನ್ನ ಶಿಸ್ತುಬದ್ಧ ಜೀವನ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾರೆ. ನೀವೆಲ್ಲರೂ ನೋಡಿದ್ರಿ, ದೊಡ್ಡ ದೊಡ್ಡ ಕ್ರೀಡಾಕೂಟಗಳನ್ನ ನೋಡಿದ್ರಿ. ಒಲಿಂಪಿಕ್ಸ್, ಏಷ್ಯನ್, ಕಾಮನ್ವೆಲ್ತ್, ಎಲ್ಲ ಕ್ರೀಡಾಕೂಟಗಳು ನಮ್ಮ ಸಣ್ಣ ಶಾಲಾ ಮಟ್ಟದಲ್ಲಾಗಿರ್ಬೋದು, ಶಾಲಾಂತರದ, ಆಮೇಲೆ ಒಬ್ಬ ಅಂತರ್ಶಾಲಾ ಕ್ರೀಡಾಕೂಟಗಳು, ತಾಲೂಕಾ, ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದ ಎಲ್ಲ ಕ್ರೀಡಾಕೂಟಗಳಲ್ಲಿ ನೋಡಿದ್ರೆ ನಮ್ಮ ಕ್ರೀಡಾಕೂಟಗಳು ಎಷ್ಟು ಶಿಸ್ತು ವ್ಯವಸ್ಥಿತವಾಗಿ ನಡೀತು ಅಂದ್ರೆ ಅದನ್ನ ನೋಡ್ಲಿಕ್ಕೆ ಒಂದು ಹಬ್ಬ. ನಾವು ಕ್ರೀಡಾ ಹಬ್ಬ ಅಂತಾನೆ ಕರಿತೀವಿ. ಕ್ರೀಡಾ ಚಟುವಟಿಕೆಗಳು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆದಾಗ ಅದನ್ನ ನಾವೆಲ್ಲರೂ ಸಹಿತ ಕ್ರೀಡಾ ಹಬ್ಬಗಳು ಅಂತ ನೋಡ್ತೀವಿ. ಸೊ ಈ ಕ್ರೀಡಾ ಹಬ್ಬಗಳು ಅಂದ್ರೆ ಮನುಷ್ಯನಲ್ಲಿ ಏನನ್ನ ಕಳಿಸ್ತಂದ್ರೆ, ಬಂದ ತಕ್ಷಣ ಮಕ್ಕಳಿಗೆ ನಾವು ಶಿಸ್ತಿನಿಂದ ಲೈನಲ್ಲಿ ನಿಲ್ಲಿಸ್ತೀವಿ. ಆ ಮಗು ಶಿಸ್ತಿನಿಂದ ಕ್ರೀಡೆಗಳಿಗೆ, ಅಂಗಣಗಳಿಗೆ ಹೋಗೋದಾಗಿರ್ಬೋದು, ಅಥವಾ ತಂಡಗಳ ಪರಿಚಯ ಮಾಡಿಕೊಳ್ಳೋದಾಗಿರ್ಬೋದು, ಕೂಟಗಳ ಉದ್ಘಾಟನೆ ಆಗಿರ್ಬೋದು, ಇವನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಅದು ಒಂದು ಡಿಸಿಪ್ಲಿನ್ ನಡೆಯುತ್ತೆ. ಬಟ್ ಇದು ಬೇರೆ ಇದ್ರಲ್ಲೂ ನಡೆಯುತ್ತೆ ನಡೆಯಲ್ಲ ಅನ್ನೋ ವಿಷಯ ಚರ್ಚೆಗಿಂತ ಕ್ರೀಡೆಯಿಂದ ಶಿಸ್ತುಬದ್ಧ ಜೀವನ ಹೆಂಗೆ ಸಿಗುತ್ತೆ ಅನ್ನೋದನ್ನ ನಾವು ಕಲಿಬೇಕು. ಅಂದ್ರೆ ಇಲ್ಲಿ ನಾವು ಆಕ್ಟಿವಿಟೀಸ್ ಗಳನ್ನ ನಾವು ಏನೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಒಂದು ಡಿಸಿಪ್ಲಿನ್ ಇದೆ. ಫಸ್ಟ್ ಗ್ರೌಂಡ್ ಹೋಗೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ತೀವಿ ಅಂದ್ರೆ ಫಿಸಿಕಲಿ ವಾರ್ಮ್ ಅಪ್ ಮಾಡ್ತೀವಿ. ವಾರ್ಮ್ ಅಪ್ ಮಾಡಿದ್ಮೇಲೆ ಸ್ಪೆಸಿಫಿಕ್ ಎಕ್ಸರ್ಸೈಸ್ ಮಾಡ್ತೀವಿ. ಸ್ಪೆಸಿಫಿಕ್ ಎಕ್ಸರ್ಸೈಸ್ ಮಾಡಿದ್ಮೇಲೆ ಒಂದು ಕಲ್ಚರ್, ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ನಾವು ಗ್ರೌಂಡ್ಗೆ ಒಂದು ನಮಸ್ಕಾರ ಮಾಡಿ ಹೋಗ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಒಳಗೆ ಹೋದ್ಮೇಲೆ ಎದುರಾಳಿ ತಂಡಗಳನ್ನ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ಅಂಪೈರ್ಗಳಿಗೆ, ರೆಫ್ರಿಗಳ ಜೊತೆಗೂ ಸಹಿತ ಮಾತಾಡ್ಸೋದಾಗಿರ್ಬೋದು. ಇವೆಲ್ಲವೂ ಸಹಿತ ಒಂದು ಡಿಸಿಪ್ಲಿನ್ ಅಡಿಯಲ್ಲಿ ಬರ್ತವೆ. ಸೊ ಯಾಕೆ ಡಿಸಿಪ್ಲಿನ್ ಅಡಿಯಲ್ಲಿ ಬರ್ತವೆ ಅಂದ್ರೆ ಇದು ನಮಗೆ ಅಲ್ಲಿ ಕ್ರೀಡಾಕೂಟದಲ್ಲಿ ಕಲಿಸ್ಬಿಡ್ತಾರೆ. ಸೊ ಇದು ಅಂದ್ರೆ ಒಂದು ಕ್ರೀಡೆಯಲ್ಲಿ ನಾವು ಭಾಗವಹಿಸಂದ್ರೆ ಇವೆಲ್ಲವನ್ನೂ ಸಹಿತ ನಾವು ಮಾಡಬೇಕು. ಸೊ ಇದು ಆಟೋಮೆಟಿಕ್ಲಿ ನಮ್ಮಲ್ಲಿ ಏನ್ ಕಲಿಸುತ್ತೆ, ಡಿಸಿಪ್ಲಿನ್ ಕಲಿಸುತ್ತೆ. ಸೊ ಈ ಡಿಸಿಪ್ಲಿನ್ ನಾವೆಲ್ಲರೂ ಕಲಿಯೋದ್ರಿಂದ ಇದು ನಮ್ಮ ನಿತ್ಯ ನೆಕ್ಸ್ಟ್ ಮುಂದಿನ ಜೀವನದಲ್ಲಿ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ತರಗತಿಗಳನ್ನ ನಾವು ತಗೊಂಡಾಗ ಅಂದ್ರೆ ಬೇರೆ ವಿಚಾರವಾಗಿ ಒಂದು ಡಿಸಿಪ್ಲಿನ್ ವಿಚಾರವಾಗಿ ನಾವು ಇಲ್ಲಿ ಕಲಿತಿದ್ದನ್ನು ಬೇರೆ ವಿಚಾರಗಳಲ್ಲೂ ಸಹಿತ ನಾವು ನೋಡಿದಾಗ ಅಂದ್ರೆ ನಮ್ಮ ಮನೆಗಳಲ್ಲಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಆಗಿರ್ಬೋದು, ಅಲ್ಲಿ ನಾವು ಏನ್ ಮಾಡ್ತೇವೆ, ಆಟೋಮೆಟಿಕ್ಲಿ ಈ ಒಂದು ಶಿಸ್ತು ಜೀವನವನ್ನು ನಾವು ಏನ್ ಮಾಡ್ತೇವೆ ಅದನ್ನು ಸಹಿತ ಹಾಗೆ ಮೂವ್ ಮಾಡ್ತೇವೆ. ಅಂದ್ರೆ ಅಲ್ಲಿ ಕಲಿತದ್ದನ್ನ ನಾವು ಮುಂದೆ ಇನ್ನೊಂದಕ್ಕೆ ಪೂರಕವಾಗಿ ಬೆಳೆಸ್ತೇವೆ. ಸೊ ಇದು ದೈಹಿಕ ಶಿಕ್ಷಣದಿಂದ ಕಲಿತಕ್ಕಂಥ ಒಂದು ಅಂಶ. ಇನ್ನ ಕ್ರೀಡಾ ಮನೋಭಾವ. ಸೊ ಕ್ರೀಡಾ ಮನೋಭಾವ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನಾವು ಗಮನ ಹರಿಸಬೇಕಾಗತಿ. ಕ್ರೀಡೆ ಈಗ ಆಟೋಮೆಟಿಕ್ಲಿ ನಾವು ಯಾವುದೇ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಾಗ ಒಬ್ಬ ಕ್ರೀಡಾಪಟು ಕ್ರೀಡಾ ಮನೋಭಾವ ಮೆರೆದಿದ್ದಾನೆ ಅಂತ ನೀವು ಹೇಳ್ತಾರೆ. ಸೊ ಕ್ರೀಡಾ ಮನೋಭಾವ ಅನ್ನೋದೇನು, ಸ್ಪೋರ್ಟಿವ್ನೆಸ್ ಅಂತ ಹೇಳ್ತಾರೆ. ಸೊ ಏನಂತಂದ್ರೆ, ಸೊ ನಾವು ಅದನ್ನ ಕೇಳಿದಾಗ ವಿಚಾರ ಮಾಡಿದಾಗ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥದ್ದನ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಒಬ್ಬ ಕ್ರೀಡಾಪಟುವಿಗೆ ಗೊತ್ತು. ಯಾಕಂದ್ರೆ ಇಲ್ಲಿ ಕ್ರೀಡೆಯಲ್ಲಿ ಹಾನೆಸ್ಟ್ ಅನ್ನೋದು ಬಹಳ ಮುಖ್ಯ. ಯಾವಕ್ಕೆ ಹಾನೆಸ್ಟ್ ಆಗಿರುತ್ತಂದ್ರೆ, ನಾವು ರೆಫ್ರಿಗಳಿಗೆ ಫ್ರಾಕ್ಷನ್ ಸೆಕೆಂಡ್ಸ್ ಅಲ್ಲಿ ಆಗ್ತಕ್ಕಂಥ ಕೆಲವೊಂದು ಖೋಖೋದಲ್ಲಾಗಿರ್ಬೋದು, ಕಬಡ್ಡಿಯಲ್ಲಾಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲ ಕ್ರೀಡೆಗಳಲ್ಲಿ ಒಂದ್ ಸಣ್ಣ ಮಿಸ್ಟೇಕ್ಸ್ ಸಹಿತ ರೆಫ್ರಿ ಕಾಣದೇ ಇದ್ದಾಗ ಕೆಲವೊಂದ್ಸರಿ ಅವರೇ ಅದನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡು ಹೊರಗೆ ಬರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸೊ ಅದು ಅಂದ್ರೆ ಸತ್ಯ, ಪ್ರಾಮಾಣಿಕತೆ ಇವುಗಳು ಒಬ್ಬ ಕ್ರೀಡಾಪಟುವಿನಲ್ಲಿ ಆ ಕ್ರೀಡೆಗಳಲ್ಲಿ ಭಾಗವಹಿಸೋದನ್ನೇ ಬೆಳೆದ್ಬಿಟ್ಟು. ಸೊ ಆ ಅಂಶ ಬಹಳ ಮುಖ್ಯ. ಇಲ್ಲಿ ನಾವು ಸಾಮಾನ್ಯವಾಗಿ ನಾವು
ಈಗ ಒಂದು 2-3 ಸರಿ ನಾವು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ನಾವು ನೋಡಿದಾಗ ಸ್ಟೀವ್ ವಾ ಒಂದ್ಸರಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ನಡೆದಾಗ ಸ್ಟೀವ್ ವಾ ಆಟೋಮೆಟಿಕ್ಲಿ ಅಲ್ಲಿ ಆ ಬಾಲ್ ಬಂದು ತನ್ನ ಪ್ಯಾಡಿಂದ ಜೊತೆಗೆ ಬಾಲ್ ಬಂದು ಏನಾಗುತ್ತೆ ಅಂದ್ರೆ ಬೆಲ್ಸ್ ಹತ್ರ ಹೋಗಿ ಬೀಳ್ತು, ಬೆಲ್ಸ್ ಬೀಳ್ತು. ಸೊ ಅವಾಗ ರೆಫ್ರಿ ಅದನ್ನ ನಾಟ್ ಔಟ್ ಅಂತ ಕೊಟ್ಬಿಟ್ಟು, ಆದ್ರೆ ಸ್ಟೀವ್ ವಾ ಅದನ್ನು ಔಟ್ ಅಂತ ಒಪ್ಕೊಂಡು ತಾನೇ ಸ್ವತಃ ಪೆವಿಲಿಯನ್ಗೆ ಹೋದ. ಸೊ ಇದು ಕ್ರೀಡಾ ಮನೋಭಾವ ಅಂದ್ರೆ ಸೋಲನ್ನ ಒಪ್ಪಿಕೊಳ್ತಕ್ಕಂಥದ್ದು, ಗೆಲುವನ್ನ ಸಹಿತ ತಾನು ಅಷ್ಟೇ ಸಂತೋಷವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಅಂದ್ರೆ ಅದು ಯಾವ್ದ್ರಲ್ಲಿ ಅಂದ್ರೆ ಕ್ರೀಡಾ. ಎಷ್ಟೋ ಸರಿ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅದು ಬಹಳಷ್ಟು ಬರೀ ಅವ್ರು ದೊಡ್ಡ ವ್ಯಕ್ತಿಗಳದೇ ಉದಾಹರಣೆ ಅಲ್ಲ, ಸಾಮಾನ್ಯವಾಗಿ ಸಣ್ಣ ಸಣ್ಣ ಕ್ರೀಡಾಪಟುಗಳಲ್ಲಿ ನಾವು ಕ್ರೀಡೆಗಳಲ್ಲಿ ನೋಡಬಹುದು. ಅಲ್ಲಿ ಸಹಿತ ಎಷ್ಟೋ ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವವನ್ನು ತೋರಿಸ್ತಾರೆ. ಅಂದ್ರೆ ಫೌಲ್ ಆಗಿದ್ದನ್ನ ತಾವೇ ಸ್ವತಃ ಕೈಗೆತ್ತಿ ತೋರಿಸಿ ಹೊರಗೆ ಬರ್ತಕ್ಕಂಥದ್ದನ್ನು ಸಹಿತ ನಾವು ನೋಡಬಹುದು. ಅಂದ್ರೆ ಇದು ಮುಖ್ಯವಾಗಿ ಕ್ರೀಡಾ ಮನೋಭಾವವನ್ನ ನಾವು ಬೆಳೆಸ್ತಕ್ಕಂಥದ್ದನ್ನ ಇಲ್ಲಿ ಸಾಮಾನ್ಯ ಹಂತದಲ್ಲಿ ನಾವು ನೋಡಬಹುದು. ಇನ್ನು ಮುಖ್ಯವಾಗಿ ನಮಗೆ ಸಾಮಾನ್ಯವಾಗಿ ಪ್ರತಿನಿತ್ಯನೂ ಸಹಿತ ನಾವು ನಿತ್ಯದ ಜೀವನದಲ್ಲಿ ನೋಡುವಾಗ ಅನವಶ್ಯಕವಾಗಿರ್ತಕ್ಕಂಥ ಮಾನಸಿಕ ಒತ್ತಡಗಳು ಆಗ್ತವೆ. ಅಂದ್ರೆ ಅದು ನಮಗೆ ಅವಶ್ಯಕತೆನೇ ಇರಲ್ಲ. ಈಗ ಏನಪ್ಪ, ಶಾಲೆಗೆ ಹೋಗ್ತಾ ಇರ್ತೀವಿ, ಇವತ್ತು ಟೀಚರ್ ಹೋಮ್ವರ್ಕ್ ಮಾಡಿರಲ್ಲ, ಅವಾಗ ನಮಗೇನೋ ಒಂದ್ ಕಡೆ ಆತಂಕ. ಯಾಕೆ ಆತಂಕ? ನಾವು ಹೋಮ್ವರ್ಕ್ ಮಾಡಿಲ್ಲ. ಸೊ ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ಟೀಚರ್ ಹೊಡಿತಾರೆ, ಎಲ್ಲರಿಗೆ ಅಂತ ಅಸೈನ್ ಮಾಡ್ಬೋದು. ಸೊ ಇವೆಲ್ಲ ನಮಗೇನಪ್ಪ ಅಂದ್ರೆ ಅನವಶ್ಯಕವಾಗಿರ್ತಕ್ಕಂಥ ಮಾನಸಿಕ ಒತ್ತಡ. ಸೊ ಇದು ಇಂದ ನಾವು ದೂರ ಆಗ್ಬೇಕಪ್ಪ ಅಂದ್ರೆ ಕ್ರೀಡೆಗಳ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥ. ಸೊ ಇದಕ್ಕೂ ಅದಕ್ಕೆ ಯಾವ ರೀತಿ ರಿಲೇಟೆಡ್ ನಾವು ಹಂಗೆ ಸಾಮಾನ್ಯವಾಗಿ ಗಮನ ಹರಿಸಿದಾಗ ಯಾವ ರೀತಿ ರಿಲೇಟ್ ಆಗ್ಬೋದು ವಿದ್ಯಾರ್ಥಿಗಳೇ? ಇಲ್ಲಿ ನಾವು ಏನಪ್ಪಾ ಅಂದ್ರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಅಲ್ಲಿ ನಾವು ದೈಹಿಕವಾಗಿ ಸದೃಢರಾಗ್ತೀವಿ, ಮಾನಸಿಕವಾಗಿ ಮನಸ್ಸು ಬಹಳಷ್ಟು ಪ್ರಫುಲ್ಲತೆಯಿಂದ ಕೂಡಿರ್ತೈತಿ. ಸೊ ಅವಾಗ ಒಬ್ಬ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಅವನಲ್ಲಿ ಆಟೋಮೆಟಿಕ್ಲಿ ಆರೋಗ್ಯ, ಶಿಸ್ತು, ಕ್ರಿಯಾಶೀಲ ಇವೆಲ್ಲ ಗುಣಗಳನ್ನು ಅವನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅಂತ ಸಂದರ್ಭದಲ್ಲಿ ಆ ಮಗು ಏನ್ ಮಾಡ್ತೈತಪ್ಪ ಅಂದ್ರೆ ಪಠ್ಯ ಚಟುವಟಿಕೆಗಳನ್ನು ಸಹಿತ ಅಷ್ಟೇ ಶಿಸ್ತುಬದ್ಧವಾಗಿ ಮಾಡ್ತಾನೆ. ಸೊ ಇವನು ಮಾಡ್ತಾನ, ಅದನ್ನು ಮಾಡ್ತಾನ. ಆಟೋಮೆಟಿಕ್ಲಿ ಅವ್ನು ಏನಾಗ್ತಾನ ಅಂದ್ರೆ ತನ್ನ ನಿತ್ಯ ತನ್ನ ಜೀವನದಲ್ಲೂ ಸಹಿತ ಆ ಒಂದು ಭಯ, ಆತಂಕ ಇವನ್ನೆಲ್ಲವೂ ದೂರ ಇಟ್ಬಿಡ್ತಾನೆ. ಸೊ ಇದು ಅನವಶ್ಯಕವಾಗಿ ಆಗ್ತಕ್ಕಂಥ ಮಾನಸಿಕ ಒತ್ತಡದಿಂದ ಅವನು ದೂರನೇ ಇರ್ತಾನೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಏನೋ ಇಲ್ಲದನ್ನ ಬಗ್ಸಿದ್ದ ಅಂದಂಗ ಅಂದ್ರೆ ತಾನು ವ್ಯಕ್ತಿ ಏನಪ್ಪಾ ಅಂದ್ರೆ ಏನೋ ಗೊತ್ತೇ ಇರಲ್ಲ, ಆಗದೇ ಇರಬಹುದು, ಆದ್ರೂ ಸಹಿತ ಹಿಂಗಾಗುತ್ತೋ ಏನೋ. ಇಂಥ ಒಂದು ದುರ್ಬಲ ಮನಸ್ಥಿತಿಗಳು ಏನಾಗುತ್ತೆ ಅಂದ್ರೆ ಈ ಒಂದು ಅನವಶ್ಯಕವಾಗಿರ್ತಕ್ಕಂಥ ಮಾನಸಿಕ ಒತ್ತಡದಿಂದ ನಾವು ದೈಹಿಕ ಚಟುವಟಿಕೆಯಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗದಿಂದ ಕಲಿಬೇಕು. ಈಗ ಮ್ಯಾಚ್ ಒಳಗೆ ಎಂಟ್ರಿ ಆಗ್ತಾ ಇರ್ತದೆ, ಕ್ರೀಡೆಗಳಲ್ಲಿ ಒಳಗೆ ಮ್ಯಾಚ್ ಅಂತ ಎದುರಾಳಿ ತಂಡವನ್ನ ನೋಡಿ ಭಯ ಪಡ್ತಕ್ಕಂಥದ್ದು. ಸೊ ಇದು ಅಲ್ಲಿ ಹೋಗ್ಬಿಡ್ತದೆ. ಅಂದ್ರೆ ಒಂದ್ ಮ್ಯಾಚ್ ಆಡಿದಾಗ ಆ ಭಯ ಇದೆ, ನೆಕ್ಸ್ಟ್ ಮ್ಯಾಚ್ ಹೋದಾಗ ಅವ್ನು ಎಂತವನೇ ಇರಲಿ ನಾವು ಅವನ್ನ ಸೋಲಿಸ್ತೀವಿ ಅನ್ನೋ ಒಂದು ಸಾಮರ್ಥ್ಯದ ಗುಣ ಅವನಲ್ಲಿ ಬೆಳೀತಾ ಹೋಗುತ್ತೆ. ಇದು ನಾವು ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಕ್ರೀಡಾ ಚಟುವಟಿಕೆ ನೋಡ್ಬೋದು. ಅಂದ್ರೆ ಅಲ್ಲಿ ಏನೋ ಆತಂಕಗಳು ಬರಲ್ಲ, ಅದು ಸಾಮಾನ್ಯವಾಗಿ ನೋಡ ಎಂತವನ್ನೂ ಸಹಿತ ನಾವು ಮ್ಯಾಚ್ ಅಲ್ಲಿ ಸೋಲಿಸ್ತೇವೆ ಅನ್ನೋ ಗುಣಗಳನ್ನ ಬೆಳೆಸ್ಕೊಡ್ತದೆ. ಸೊ ಫಿಸಿಕಲಿ ಫಿಟ್ನೆಸ್ ಇರ್ಬೋದು, ಸ್ಕಿಲ್ಫುಲ್ ಆಗಿರ್ತಕ್ಕಂಥ ಆಟಗಳಿಗೆ ಕಲಿಬಹುದು. ಇವನ್ನೆಲ್ಲ ಕಲ್ತಾಗ ಅವನಲ್ಲಿ ಆ ಸಾಮರ್ಥ್ಯ ತನಗೆ ಗೊತ್ತಿಲ್ಲದೆ ಹೆಚ್ಚಾಗತಿ. ಅವಾಗ ಇಂಥ ಒಂದು ಮಾನಸಿಕ ಒತ್ತಡಗಳಿಂದ ದೂರ ಇರಲಿಕ್ಕೆ ಸಾಧ್ಯತೆ ಇದೆ. ಇನ್ನ ಇದಕ್ಕಿಂತ ಹೆಚ್ಚಿನದಾಗಿ ನಾವು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಈ ಕೊರೋನಾ ಹಾವಳಿಯಲ್ಲಿ ಸುಮಾರು 2 ತಿಂಗಳು ಲಾಕ್ಡೌನ್ ಅಂತಕ್ಕಂಥ ಸ್ಥಿತಿ ಬಂದಿತ್ತು. ಸೊ ಇಲ್ಲಿ ಎಲ್ಲರೂ ಮನೆಯಲ್ಲಿರೋರು, ಯಾರು ಹೊರಗೋಗಿಲ್ಲ. ಎಲ್ಲ ಇಡೀ ನಮ್ಮ ಸಮುದಾಯ ಇರ್ಬೋದು, ಪ್ರತಿಯೊಬ್ಬರು ಸಹಿತ ನಾವು ಒಳಗೆ 4 ಕೋಣೆಗಳಲ್ಲಿ. ಇಂಥ ಸಮಯದಲ್ಲಿ ನೀವು ನೋಡ್ತಿರೋ ಬಿಡ್ತಿರೋ ಬಹಳಷ್ಟು ಜನ ಎಷ್ಟು ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ರು ಮನೆಗಳಲ್ಲಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಕೆಲವೊಬ್ರು ಕೇರಂ ಆಡೋದಾಗಿರ್ಬೋದು, ಕೆಲವೊಬ್ರು ಹಳೆಯ ಕಾಲದ ಪಗಡೆ ಆಟಗಳನ್ನಾಗಿರ್ಬೋದು. ಸೊ ಇವೆಲ್ಲ ಅಂದ್ರೆ ಮನಸ್ಸಿಗೂ ಸಂತೋಷ, ಫಿಸಿಕಲ್ಗೂ ಸಹಿತ ಒಂದು ವರ್ಕ್ ಕೊಟ್ಟಂಗ ಅಂತ ಹೇಳಿ ಕೆಲವೊಬ್ರು ಎಲ್ಲ ಕುಟುಂಬದವರೆಲ್ಲ ಸೇರಿ ಹಾಡು, ನೃತ್ಯ, ಆಮೇಲೆ ಕೆಲವೊಂದು ಮನೋರಂಜನೆ ಕ್ರೀಡೆಗಳನ್ನ ಮಾಡಿದ್ರು. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಒಂದು ಅಂದ್ರೆ ಬಿಡುವಿನ ವೇಳೆಯಲ್ಲಿ ಕ್ರೀಡೆಗಳು ಏನ್ ಮಾಡ್ತಪ್ಪ ಅಂದ್ರೆ ಸದುಪಯೋಗ ಮಾಡ್ತಕ್ಕಂಥದ್ದು. ಅಂದ್ರೆ ನಾವೇನೋ ಯಾರೋ ಬುಕ್ ಹಿಡ್ಕೊಂಡು ಓದ್ರಿ ಅಂತ ಅಂದಾಗ ಯಾವ್ದೇ ಮಗು ಆಗಿರ್ಬೋದು, ಯಾವ್ದೇ ವ್ಯಕ್ತಿ ಆಗಿರ್ಬೋದು, ಅದನ್ನ ಒಪ್ಪದೇ ಇರ್ಬೋದು. ಅದೇ ಒಂದು ಮಗುವಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಕ್ರೀಡೆಯಲ್ಲಿ ಅಥವಾ ಇರ್ಬೋದು ಭಾಗವಹಿಸಕ್ಕೆ ಹೇಳಿದ್ರೆ ನೀವು ಎಲ್ಲಾ ಮಕ್ಕಳು ವ್ಯಕ್ತಿಗಳು ಏನಂತಂದ್ರೆ ಖುಷಿಯಿಂದ ಭಾಗವಹಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕ್ರೀಡೆ ಅಂತಕ್ಕಂಥದ್ದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಸಹಿತ ಏನ್ ಮಾಡುತ್ತೆ, ನಮ್ಮ ಒಂದು ಉಲ್ಲಾಸವನ್ನ ಕೊಡ್ತಕ್ಕಂಥದ್ದು. ಸೊ ಅಲ್ಲಿ ಮನಸ್ಸು ಬಹಳ ಮುಖ್ಯ.
ಫಿಸಿಕಲಿ ಆಕ್ಟಿವಿಟೀಸ್ಗಿಂತ ಮನಸ್ಸು ಬಹಳ ಮುಖ್ಯ. ಸೊ ಇದು ಮನಸ್ಸಿಗೆ ಆನಂದ ಕೊಡ್ತಾ ಇತ್ತು ಅಂದ್ರೆ ನಾವು ಆಟೋಮೆಟಿಕ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಮಾಡೇ ಮಾಡಿ. ಸೊ ಇಲ್ಲಿ ಅವಶ್ಯವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಈ ಬಿಡುವಿನ ಸಂದರ್ಭದಲ್ಲಿ ಬಹಳಷ್ಟು ಜನ, ನೀವು ಯಾವುದೇ ಒಂದು ಶಾಲಾ ಕಾಲೇಜುಗಳಾಗಿರ್ಬೋದು ಅಥವಾ ಯಾವುದೇ ಆಫೀಸ್ಗಳಲ್ಲಾಗಿರ್ಬೋದು, ಬೆಂಗಳೂರಿಂದ ಮಲ್ಟಿ ನ್ಯಾಷನಲ್ ಕಂಪನಿಗಳು ಸಹಿತ ಬಿಡುವಿನ ವೇಳೆಯನ್ನ ಕ್ರೀಡೆಗಳಲ್ಲಿ ಭಾಗವಹಿಸೋದ್ ಮೂಲಕನೇ ಕಳೀತಾರೆ. ನೀವು ಅಬ್ಸರ್ವ್ ಮಾಡಬಹುದು, ಯಾರಾದ್ರೂ ಕೇಳಿ ಟೈಮ್ ಏನಪ್ಪಾ ಬರೋ ಹೋಗೋಣ ಆಟ ಆಡಕ್ ಹೋಗೋಣ ಅಂತ ಕರೀತಾರೆ. ಸೊ ಇದು ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಏನಾಗುತ್ತೆ ಅಂದ್ರೆ ಬಿಡುವಿನ ವೇಳೆಯಲ್ಲಿ ಸಮಯವನ್ನು ಸದುಪಯೋಗ ಮಾಡಲಿಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನ ಕೊನೆಯದಾಗಿ ನಾವು ಒಂದು ಹೇಳ್ಬೇಕಂದ್ರೆ ಸೂಕ್ತ ಪ್ರತಿಭೆಯನ್ನು ಹೊರ ಹಾಕ್ತಕ್ಕಂಥದ್ದು ದೈಹಿಕ ಶಿಕ್ಷಣ. ಏನು ಸೂಕ್ತ ಅಂದ್ರೆ ಏನು? ಸೂಕ್ತ ಅಂದ್ರೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಳಗಿರ್ತಕ್ಕಂಥದ್ದು. ಸೊ ಒಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಸಹಿತ ಒಳಗೆ ಒಂದೊಂದು ಏನಾಗಿರುತ್ತೆ ಅಂದ್ರೆ ಪ್ರತಿಭೆ ಇರುತ್ತೆ. ಅದನ್ನು ಹೊರಗೆ ಸೋಸಿದಾಗ ಆಗದೇ ಇರತಕ್ಕಂಥ ಸಂದರ್ಭಗಳು ಬಹಳಷ್ಟು ಇತ್ತು. ಸೊ ಆದ್ರೆ ಕ್ರೀಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅವನು ಓದೋದಲ್ಲಿ ಸ್ವಲ್ಪ ಹಿಂದುಳಿದಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಆಕ್ಟಿವಿಟೀಸ್ ಹಿಂದಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಅವನು ಬಹಳ ಭಾಗವಹಿಸಿದಾಗ ನಾವು ನೋಡ್ತೇವೆ, ಪ್ರತಿ ವರ್ಷನೂ ಸಹಿತ ನಾವು ಪ್ರತಿ ಮಗುವಿನೂ ಸಹಿತ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡ್ತೀವಿ. ಸೊ ಆ ಮಗು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡಿದಾಗ ಆ ಮಗು ಆಟೋಮೆಟಿಕ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಅವನ ಸ್ಪೀಡು, ಸ್ಟ್ರೆಂತ್, ಎಂಡ್ಯೂರೆನ್ಸ್ ಚೆಕ್ ಮಾಡ್ತೀವಿ. ಸೊ ಸ್ಪೀಡು, ಸ್ಟ್ರೆಂತ್, ಎಂಡ್ಯೂರೆನ್ಸ್ ಚೆಕ್ ಮಾಡಿದಾಗ ಇವು ಮೂರು ಅಂಶಗಳು ಏನನ್ನ ಹೇಳ್ತಾವಪ್ಪ ಅಂದ್ರೆ ನಾವು ಫಿಸಿಕಲ್ ಕಾಂಪೋನೆಂಟ್ಸ್ ಹಿಂಗಿದಾನೆ ಅಂತ ಟೆಸ್ಟ್ ಮಾಡೋದು. ಅದು ನಮಗೆ ಆ ಒಂದು ಮಗು 50 ಮೀಟರ್ ಅನ್ನು ನಾವು ಓಡಿದಾಗ ಆ ಮಗು ಆಟೋಮೆಟಿಕ್ಲಿ ಏನಪ್ಪಾ ಅಂದ್ರೆ ಒಂದು 16-17 ಸೆಕೆಂಡ್ಸ್ಗೆ ಓಡ್ತು. ಸೊ ಅವನನ್ನ ನಾವು ಗುರುತಿಸ್ತೀವಿ. ಯಾವ ಮಗು ಕಡಿಮೆ ವೇಗದಲ್ಲಿ ಹೆಚ್ಚು ವೇಗವನ್ನು ನಾವು ಓಡಿದ ಅಂತಕ್ಕಂಥ ನಾವು ರೆಕಾರ್ಡ್ ಮಾಡ್ತೇವೆ. ಆ ರೆಕಾರ್ಡ್ ಮಾಡಿದಾಗ ನಮಗೆ ಒಂದು ಸಿಗುತ್ತೆ. ಸೊ ಅವಾಗ ಆ ಮಕ್ಕಳನ್ನ ಗುರುತಿಸಲಿಕ್ಕೆ ಈಸಿ ಆಗತ್ತೆ. ಅವನನ್ನ ನಾವು ಮತ್ತೆ ಇನ್ನೊಂದು ಕ್ರೀಡೆಗಳಲ್ಲಿ ಯಾವ ರೀತಿ ಖೋಖೋ ಅಂತಕ್ಕಂಥ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಅವನನ್ನು ತಯಾರಿ ಮಾಡ್ಕೊಳ್ಬಹುದು. ಇದು ಅಂದ್ರೆ ಸೂಕ್ತ ಪ್ರತಿಭೆಯನ್ನ ಹೊರಹಾಕ್ಬಹುದು. ಇನ್ನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಷ್ಟೋ ಸಂದರ್ಭದಲ್ಲಿ ನಾವೊಂದು ವಾಲಿಬಾಲ್ ಕ್ರೀಡಾಕೂಟಕ್ಕೆ ಹೋದಾಗ ಒಂದು ಕ್ರೀಡೆಯಲ್ಲಿ ನಮ್ಮ ತಂಡದಲ್ಲಿ ನಾವು 6 ಜನ ಇರಲಿಲ್ಲ, ಒಬ್ಬ ಪ್ಲೇಯರ್ ಕಡಿಮೆ ಇತ್ತು. ಸೊ ಆ ಒಬ್ಬ ಪ್ಲೇಯರ್ ಕಡಿಮೆ ಇದ್ದಾಗ ನಾವು ಅಲ್ಲೇ ಅದು ಹೋಗ್ಬಿಟ್ಟೇವೆ. ಹೊಸದುರ್ಗ ಅಂತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಹೊಸದುರ್ಗ ಹತ್ರ ಒಂದು ಹಳ್ಳಿ ಅದು. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಕ್ರೀಡಾಪಟು ಇರಲಿಲ್ಲ. ಸೊ ಆ ಒಬ್ಬ ಕ್ರೀಡಾಪಟು ನಾವ್ ಏನ್ ಮಾಡ್ಬೇಕು, ನಾವು ಹುಡುಕ್ಬೇಕಂದ್ರೆ ಅಲ್ಲಿ ನಮ್ಮ ಟೀಮ್ ನಮ್ಗೆ ಯಾರು ಗೊತ್ತೇ ಇಲ್ಲ. ನಮ್ಮ ಟೀಮ್ ನಾವು ಪ್ಲೇಯರ್ ಯಾರೋ ಹೊರಗೆ ಬರಲಿಲ್ಲ. ಅವಾಗ ಒಬ್ಬ ಪ್ಲೇಯರ್ ನಮಗೆ ಅಲ್ಲಿ ಯಾರೋ ಒಬ್ಬ ಸಿಕ್ಕ, ಅವನು ಏನೋ ಪಂಚೆ ಇಟ್ಕೊಂಡಿದ್ದ, ಕುತ್ಕೊಂಡಿದ್ದ, ಹಣ ಬರ್ತೇನೆ ಅಂತ ನಾವು ಅವನು ಒಳಗೆ ಹಾಕೊಂಡಿದ್ದ. ಆವಾಗ ಅವನು ಹೆಂಗ್ ಆಡ್ತಾನೆ ಏನೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾನು ಅವನಿಗೆ ನನ್ನ ಪಾಸಾಗಿ ಅವನಿಗೆ ಸ್ಮ್ಯಾಶರ್ ಅಂತ ಹೇಳಿದ, ಸ್ಮ್ಯಾಶ್ ಹೊಡಿಯಪ್ಪ ಅಂತ ಹೇಳಿದೆ. ಅವನಿಗೆ ಏನಿರೋ ಬಾಲ್ ಹೈಟ್ ಇತ್ತಂದ್ರೆ ಸುಮ್ಮನೆ ಸ್ಮ್ಯಾಶ್ ಮಾಡ್ತಾರೆ. ಸೊ ಅವಾಗ ನಮಗೆ ಗೊತ್ತಾಯ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ಇಡೀ ಕ್ರೀಡಾಕೂಟದಲ್ಲಿ ನಾವು ದ್ವಿತೀಯ ಸ್ಥಾನ ಪಡೆದ್ವಿ. ಅವಾಗ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಹೊಡೆತಗಾರ, ಬೆಸ್ಟ್ ಸ್ಮ್ಯಾಶರ್ ಅಂತ ಹೇಳಿ ಅವನ ಹುಡುಗ ಪ್ರೈಸ್ ತಗೊಂಡ. ಅವಾಗ ಅವ್ನು ಗುರುತಿಸಿದ್ರು. ಅದೇ ವಸ್ತುದರೆ ಅವನ ಟೀಮಲ್ಲಿ ಕರ್ಕೊಂಡಿರ್ಲಿಲ್ಲ, ನಮ್ಮ ಟೀಮಿಗೆ ಬಂದು ಅವ್ನು ಗೆದ್ದ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ಸಹಿತ ನಾವು ನೋಡ್ಬೋದು. ಅಂದ್ರೆ ಟೋಟಲ್ ಆಗಿ ನಾವು ದೈಹಿಕ ಶಿಕ್ಷಣದ ಮಹತ್ವವನ್ನು ಹೇಳುವಾಗ ಏನಾಗುತ್ತೆ ಅಂದ್ರೆ, ದೈಹಿಕ ಶಿಕ್ಷಣ ಎಷ್ಟು ನೀವೆಲ್ಲ ನೋಡಿದ್ರೆ ಎಷ್ಟೊಂದು ಪಾಯಿಂಟ್ಗಳನ್ನ ನೋಡಿದ್ರಿ. ದೈಹಿಕ ದಾಢ್ಯತೆ ಹೆಚ್ಚಲಾಗತ್ತೆ, ದೀರ್ಘಕಾಲ ಇರ್ತಕ್ಕಂಥ ಕಾಯಿಲೆಗಳಿಂದ ದೂರ ಆಗ್ತೀವಿ, ಮಾನಸಿಕವಾಗಿ ಲಾಭಗಳು ಅಷ್ಟು ಅಭಿವೃದ್ಧಿ ಆಗ್ತವೆ, ಬೌದ್ಧಿಕ ಬೆಳವಣಿಗೆ ಆಗುತ್ತೆ, ಜೊತೆಗೆ ಆರೋಗ್ಯ ಮತ್ತು ಕ್ರಿಯಾಶೀಲವಾಗಿರ್ತಕ್ಕಂಥ ಗುಣಗಳನ್ನು ನಾವು ನೋಡಬಹುದು. ಜೊತೆಯಲ್ಲಿ ಕ್ರೀಡಾ ಮನೋಭಾವವನ್ನು ಕಲಿಸ್ತೀವಿ, ಅನಾವಶ್ಯಕವಾಗಿರ್ತಕ್ಕಂಥ ಮಾನಸಿಕ ಒತ್ತಡದಿಂದ ದೂರ ಆಗ್ತೀವಿ, ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸ್ಕೊಂತೀವಿ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಾವು ಹೇಳೋದಲ್ಲ, ನಿಮ್ಮ ಪ್ರಾಯೋಗಿಕವಾಗಿ ನೀವು ಅದನ್ನು ಮಾಡಿದಾಗೂ ಸಹಿತ ತಿಳ್ಕೊಂತೀವಿ. ಸೊ ಅದಕ್ಕೋಸ್ಕರ ನಾನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಪ್ರತಿಯೊಂದು ಮಗು ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ನಾವು ಏನ್ ಮಾಡಕ್ ಸಾಧ್ಯತೆ ಐತೆ ಅಂದ್ರೆ, ಒಂದು ನಿತ್ಯದ ಅಂದ್ರೆ ಬರೀ ಇವತ್ತೊಂದು ದಿವಸ ಅಲ್ಲ, ನಿತ್ಯವೂ ಸಹಿತ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಅವಾಗ ಆ ಮಗು ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಈ ಎಲ್ಲ ಅಂಶಗಳನ್ನ ಕಲೀಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಾನು ಎಲ್ಲ ಮಕ್ಕಳಿಗೂ ಹೇಳೋದಕ್ಕೆ, ಪ್ರತಿನಿತ್ಯನೂ ಸಹಿತ ನಿಮಗೆ ಇರ್ತಕ್ಕಂಥ ಪಠ್ಯ ವಿಷಯದಲ್ಲಿರ್ತಕ್ಕಂಥ ಎಲ್ಲ ಯೋಗಾಸನಗಳನ್ನ ಈಗಿನ ಪರಿಸ್ಥಿತಿಯಲ್ಲಿ ನೀವು ಯೋಗಾಸನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಈ ಅಂಶಗಳನ್ನ ಮಾಡೋದಾಗಿರ್ಬೋದು, ಪ್ರತಿನಿತ್ಯ ನಿಮ್ಮ ಒಳ್ಳೆಯ ಪೋಷಕಾಂಶ ಇರ್ತಕ್ಕಂಥ ಆಹಾರವನ್ನು ಮಾಡೋದಾಗಿರ್ಬೋದು, ಜೊತೆಗೆ ಒಳ್ಳೆ ಬಿಸಿನೀರು ಕುಡಿಯೋದ್ರಿಂದ ಆಗಿರ್ಬೋದು, ಇವನ್ನ ನೀವು ಇವತ್ತು ಬಳಸಿಕೊಂಡು ಮನೆಯಲ್ಲೇ ಇದ್ದು ಇಂಥ ಒಂದು
ದೈಹಿಕ ಚಟುವಟಿಕೆ ಮಾಡೋದ್ರಿಂದ ನಾವು ಆಟೋಮೆಟಿಕ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಜಾಸ್ತಿ ಆದ ಹಾಗೆ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯತೆ ಐತಿ. ಎಂತಹ ಕಾಯಿಲೆಗಳಿಂದ ಸಹಿತ ನಾವು ದೂರ ಇರಲಿಕ್ಕೆ ಸಾಧ್ಯತೆ ಐತಿ. ಎಲ್ಲರೂ ಪ್ರತಿನಿತ್ಯ ಈ ಒಂದು ಚಟುವಟಿಕೆಯನ್ನು ನೀವು ಮಾಡಬೇಕು ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ನನ್ನ ಈ ದೈಹಿಕ ಶಿಕ್ಷಣ ಮಹತ್ವ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.